Easy and slow English. Law of exponents. Laws of exponents. Product rule. Product rule ಅಂದರೆ ಬೇಸ್ ಸೇಮ್ ಪವರ್ ಡಿಫರೆಂಟ್ ಇನ್ ಮಲ್ಟಿಪ್ಲಿಕೇಶನ್. ಮಲ್ಟಿಪ್ಲಿಕೇಶನಲ್ಲಿ ಬೇಸ್ ಸೇಮ್ ಪವರ್ ಡಿಫರೆಂಟ್ ಬರುವಾಗ ಪವರ್ ಅಡಿಷನ್. a to the power m into a to the power n is equal to a to the power m plus n. Second, quotient rule. Quotient rule ಅಂದರೆ ಬೇಸ್ ಸೇಮ್ ಪವರ್ ಡಿಫರೆಂಟ್ ಇನ್ ಡಿವಿಷನ್. ಡಿವಿಷನಲ್ಲಿ ಬೇಸ್ ಸೇಮ್ ಪವರ್ ಡಿಫರೆಂಟ್ ಬರುವಾಗ ಪವರ್ ಸಬ್ಟ್ರಾಕ್ಷನ್. a to the power m by a to the power n is equal to a to the power m minus n. Number 3, power of power rule. ಅಂದರೆ ಒಂದು ಪವರ್ ಬಂದು ಅದಕ್ಕೆ ಪುನಃ ಇನ್ನೊಂದು ಪವರ್ ಬರುವಾಗ ಮಲ್ಟಿಪ್ಲೈ ದ ಪವರ್ಸ್. a to the power m whole to the power n is equal to a to the power m into n. Number 4, power of a product rule. ಅಂದರೆ ಪ್ರಾಡಕ್ಟಿನದಕ್ಕೆ ಪವರ್ ಬರುವಾಗ a ಇಂಟು ಬಿ ಹೋಲ್ ಟು ದ ಪವರ್ m ಹಾಗೆ ಬರುವಾಗ ಪವರ್ ಡಿಸ್ಟ್ರಿಬ್ಯೂಷನ್ ಮಾಡಬೇಕು. a to the power m b to the power m. Fifth one, power of a quotient rule. ಕೋಶೆಂಟಿಗೆ ಡಿವಿಷನ್ ಮಾಡಿ ಅದಕ್ಕೆ ಪವರ್ ಬರುವಾಗ ಅದರಲ್ಲಿ ಸಹ ಪವರ್ ಡಿಸ್ಟ್ರಿಬ್ಯೂಷನ್ ಆಗಬೇಕು. a by b whole to the power m is equal to a to the power m b to the power m. ಓಕೆ, ನೆಕ್ಸ್ಟ್ ನೆಗೆಟಿವ್ ಎಕ್ಸ್ಪೋನೆಂಟ್ ರೂಲ್. ಅಂದರೆ ಎಕ್ಸ್ಪೋನೆಂಟ್ಸಿಗೆ ನೆಗೆಟಿವ್ ಬರುವಾಗ a to the power minus 1 is equal to 1 by a to the power minus m is equal to 1 by a to the power m. ಅದೇ ಥರ a by b whole to the power minus m ಫ್ರ್ಯಾಕ್ಷನಿಗೆ ಕೋಶೆಂಟಿಗೆ ಮೈನಸ್ ಪವರ್ ಬರುವಾಗ ಅದು ರೆಸಿಪ್ರೋಕಲ್ ತೆಗೆದು ಪ್ಲಸ್ ಪವರ್ ಕೊಡಬೇಕು. a by b whole to the power minus m is equal to b by a whole to the power plus m. Next, zero exponent rule. a to the power 0 is equal to 1. ಇದೇ ಥರ ವರ್ಡ್ಸ್ನ ಲೆಕ್ಕದಲ್ಲಿ ಪ್ರಾಕ್ಟೀಸ್ ಮಾಡುವಾಗ ಅದು ತುಂಬ ಈಸಿಯಾಗಿ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.